ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇಲ್ಲೊಂದು ಫ್ಯಾನಲ್ ಬೋಲ್ಟ್ ಟೆಸ್ಟಿಂಗ್ ಬಂದಿದೆ. ಏನಾಗಿದೆ ಅಂದರೆ ಕಂಟಿನ್ಯೂಟಿ ಬರ್ತಾ ಇರಲಿಲ್ಲ ಕೇಬಲಲ್ಲಿ. ಅದಕ್ಕೆ ಮೇಲ್ಗಡೆ ಕೇಸಿಂಗ್ವರೆಗೂ ನೋಡಬೇಕು, ಕೇಬಲ್ ಎಲ್ಲರ ಡ್ಯಾಮೇಜ್ ಇದೆಯಾ ಇಲ್ವಾ ಅಂದ್ಬಿಟ್ಟು ಆಮೇಲೆ ಮೋಟ್ರ್ ಎತ್ತಬೇಕು. ನೋಡಿ, ಇದು ಕೇಸಿಂಗ್ ಹತ್ರನೇ ಆಗಿದೆ ಡ್ಯಾಮೇಜು. ನಾವು ಇದನ್ನು ಅಲ್ಲೇ ಜಾಯಿಂಟ್ ಹಾಕುವ ಅಂದ್ಬಿಟ್ಟು ಎಳೆದು ನೋಡ್ದೋ, ಅದು ಒಳಗಡೆಯಿಂದ ಬರೋ ಚಾನ್ಸ್ ಇರಲಿಲ್ಲ. ಎಷ್ಟಕ್ಕಾಯ್ತೋ ಅಷ್ಟಕ್ಕೆ ಜಾಯಿಂಟ್ ಹಾಕಿದ್ರು. ಅದಕ್ಕೆ ನಾವು ಅದನ್ನು ಒಂದು 4 ಅಡಿ ಎತ್ಬಿಟ್ಟು ಮೋಟ್ರನ್ನ ಜಾಯಿಂಟ್ ಹಾಕ್ಕೋಬೇಕು. ಜಾಯಿಂಟ್ ಹಾಕಿದ್ಮೇಲೆ ನೋಡಿ, ಜಾಯಿಂಟಿಂದ ಕೆಳಗಡೆ ಒಂದು ದಾರದಿಂದ ಕಟ್ಟಿದ್ದೀವಿ. ಅದು ಯಾಕಪ್ಪ ಅಂದರೆ ಮೇಲ್ಗಡೆ ನಾವು ಜಾಯಿಂಟ್ ಹಾಕಿರೋ ತಾವೇನಾರ ಬಸ್ಟಾಗಿ ಕಟ್ಟಾಯಿತು ಅಂದರೆ ಒಳಗಡೆ ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಆ ದಾರದಿಂದ ಕಟ್ಟಿರೋದು. ನೋಡ್ಬೋದಲ್ಲಿ ಕಟ್ಟಾದ್ರೂ ಒಳಗಡೆ ಹೋಗೋ ಚಾನ್ಸು ಇರಲ್ಲ. ಅದಕ್ಕೆ ಆ ದಾರದಿಂದ ಕಟ್ಕೊಂಡಿರೋದು. ಬನ್ನಿ, ಇವಾಗ ಜಾಯಿಂಟ್ ಹಾಕಾಯಿತು. ವೈರು ಆ ರೀತಿ ಸುಟ್ಟೋಗಿ ಬಸ್ಟಾಗಿರುತ್ತಲ್ವ, ಅದು ಸ್ವಲ್ಪ ಒಂದು 2 ಇಂಚು ಹಾಲ್ಡ್ ಆಗೋಗಿರುತ್ತೆ. ಸ್ವಲ್ಪ ಎಕ್ಸ್ಟ್ರಾನೇ ಕೇಬಲ್ ಕಟ್ ಮಾಡಿಬಿಟ್ಟು ಜಾಯಿಂಟ್ ಆಗಿ ಹಾಲ್ಡ್ ಆಗಿರೋ ಕೇಬಲ್ಲು ಕಟ್ಟಾಗುತ್ತೆ. ಮತ್ತು ಸ್ಮೂತಾಗಿರೋ ವೈರ್ನ ಜಾಯಿಂಟ್ ಹಾಕ್ಕೊಳ್ಳಿ. ನೆಕ್ಸ್ಟು ಹೀಟಾಗಿ ಬಸ್ಟಾಗೋ ಚಾನ್ಸು ಸ್ವಲ್ಪ ಕಮ್ಮಿ ಇರುತ್ತೆ. ಕೇಬಲ್ ಜಾಯಿಂಟ್ ಹಾಕಾಯಿತು. ನೀವು ಫ್ಯಾನಲ್ ಬೋರ್ಡ್ ಒಳಗಡೆ ಕಲೆಕ್ಷನ್ ಕೊಡಬೇಕಂದ್ರೆ ನೀವು ಫಸ್ಟು ಫ್ಯೂಸ್ ತೆಗೆದ್ಬಿಟ್ಟು ಕೆಲಸ ಮಾಡಿ, ಇಲ್ಲಾಂದರೆ ಕರೆಂಟ್ ಹೊಡೆಯೋ ಚಾನ್ಸ್ ಇರುತ್ತೆ. ಅದಕ್ಕೆ ಬನ್ನಿ ಮೋಟ್ರ್ ಆನ್ ಮಾಡಿ ನೋಡೋಣ ನೀರು ಯಾವ ರೀತಿ ಹೊಡೆಯುತ್ತೆ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡಿ.